ಹಳೆ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಬೈಕ್ ಥೆಫ್ಟ್ ಆಗಿದ್ರ ಬಗ್ಗೆ ಹೇಳಿದ್ದೆ R15V3. 28 ರಾತ್ರಿ 12ವರೆಗೆ ಬೈಕ್ ಥೆಫ್ಟ್ ಆಗುತ್ತೆ. 29 ಬೆಳಿಗ್ಗೆ ನಾವು ಆಲ್ರೆಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀವಿ. ಇನ್ಫಾರ್ಮ್ ಮಾಡಿದ್ಮೇಲೆ ಅವರು ಸಹ ಸರ್ಚ್ ಮಾಡ್ತಾ ಇರ್ತಾರೆ, ನಾವು ಸಹ ಸರ್ಚ್ ಮಾಡ್ತಾ ಇರ್ತೀವಿ. ಪಡುಬಿದ್ರೆ ಟೋಲಿಗೆ ನಾವು ಪಾಸ್ ಆಗಿರ್ಬೋದಾ ಅನ್ನೋದು ನೋಡಬೇಕಿತ್ತು. ಸೊ ಪಡುಬಿದ್ರೆ ಟೋಲಿಗೆ ಹೋಗಿ ನಾವು ಫುಟೇಜ್ ಕೇಳ್ತೀವಿ. 30ನೇ ತಾರೀಕಿಗೆ ನಾವು ಪಡುಬಿದ್ರೆ ಟೋಲ್ ಹತ್ರ ಹೋಗಿ ಫುಟೇಜ್ ಕೇಳ್ತೀವಿ. ನಮಗೆ ಅಲ್ಲಿಂದ ಪಾಸ್ ಆಗಿರೋದು ಸಹ ಸಿಗುತ್ತೆ. 1:30 ರಾತ್ರಿ 1:30ಗೆ ಅಲ್ಲಿಂದ ಪಾಸ್ ಆಗಿರೋದು ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ಅದನ್ನು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀವಿ, 1:30ಗೆ ಪಾಸ್ ಆಗಿರೋದು. ನೆಕ್ಸ್ಟ್ ಅವರು ಟೀ ಕುಡಿಲಿಕ್ಕೆ ಹೋಗಿರ್ಬೋದಾ ಅಂತ ಹೇಳ್ಕೊಂಡು ಅನುಮಾನ ಬರುತ್ತೆ. ಸೊ ಅಲ್ಲಿ ಟೀ ಕುಡಿಯೋದ್ರಲ್ಲಿ ನಾವು ಫುಟೇಜನ್ನು ಕೇಳ್ತೀವಿ. ಆ ದಿನ ಫುಟೇಜ್ ಸಿಕ್ಕಲ್ಲ, 30ನೇ ತಾರೀಕಿಗೆ ನಮಗೆ ಫುಟೇಜ್ ಸಿಕ್ಕಲ್ಲ. 2 ದಿನ ಬಿಟ್ಟು ಸಿಗುತ್ತೆ. 2 ದಿನ ಬಿಟ್ಟು ನಾವಾಗೆ ಮತ್ತೆ ಹೋದಾಗ ಅವ್ರು ಫುಟೇಜ್ ಕೊಡ್ತಾರೆ. ಅದರಲ್ಲಿ ಅವನು ಸಿಗರೇಟ್ ತೊಗೊಂಡು ಹೋಗ್ಲಿಕ್ಕೆ ಬರ್ತಾನೆ. ನಾನು ವಿಡಿಯೋ ಮೆನ್ಷನ್ ಮಾಡ್ತೀನಿ ಲಾಸ್ಟಲ್ಲಿ. ಸಿಗರೇಟ್ ತೊಗೊಂಡು ಹೋಗ್ಲಿಕ್ಕೆ ಬರ್ತಾನೆ. ಅವ್ರು ಹಾಗೆ ಮುಂದೆ ಹೋಗ್ತಾರೆ. ನಾವು ಹಾಗೆ ಮುಂದೆ ಹುಡ್ಕೊಂಡು ಹೋದಾಗ ಏನಾಗುತ್ತೆ, ನಾವು ಡೈರೆಕ್ಟಾಗಿ ನಮ್ಗೆ ಯಾವುದೂ ಫುಟೇಜ್ ಕ್ಲಿಯರಾಗಿ ಸಿಕ್ಕಲ್ಲ. ಮಂಗಳೂರು ಕಡೆಗೆ ಯಾವುದೇ ಸಹ ಫುಟೇಜು ಕ್ಲಿಯರಾಗಿ ಸಿಕ್ಕಲ್ಲ. ನಾವು ಡೈರೆಕ್ಟಾಗಿ ತಲಪಾಡಿ ಟೋಲಿಗೆ ಹೋಗ್ತೀವಿ, ಕೇರಳ ಹತ್ರ ಇರೋದು. ತಲಪಾಡಿ ಟೋಲಿಗೆ ಹೋಗಿ ನಾವು ಅವರಿಗೆಲ್ಲ ಡೀಟೇಲ್ಸ್ ಹೇಳ್ತೀವಿ, FIR ಕಾಪಿ ಎಲ್ಲ ತೋರಿಸ್ತೀವಿ. FIR ಕಾಪಿ ಎಲ್ಲ ತೋರಿಸಿ ಆದಮೇಲೆ ಅವ್ರು ನಮಗೆ ಫುಟೇಜ್ ತೋರಿಸ್ಲಿಕ್ಕೆ ಒಪ್ಕೊಳ್ತಾರೆ. ಒಪ್ಕೊಂಡಾದಮೇಲೆ ಫುಟೇಜನ್ನು ತೋರಿಸಿದಾಗ ಅದರಲ್ಲಿ 2 ಕಾಲಿಗೆ ಪಾಸ್ ಆಗಿರೋದು ನಮಗೆ ಕನ್ಫರ್ಮ್ ಗೊತ್ತಾಗುತ್ತೆ. ಕನ್ಫರ್ಮೇಷನ್ ನಮಗೆ ಸಿಕ್ಕಿದ ಮೇಲೆ ನಾವು ಉಡುಪಿ ಪೊಲೀಸ್ ಠಾಣೆಗೆ ನಾವು ಇನ್ಫಾರ್ಮ್ ಮಾಡ್ತೀವಿ. ಸೊ ತಲಪಾಡಿ ಟೋಲ್ ಪಾಸ್ ಆಗಿದೆ ಅನ್ನೋದು, ಈ ತಲಪಾಡಿ ಟೋಲ್ ಪಾಸ್ ಆಗಿದೆ ಅನ್ನೋದು ಕನ್ಫರ್ಮ್ ಆದಮೇಲೆ ನಾವು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀವಿ. ಇನ್ಫಾರ್ಮ್ ಮಾಡಿದ ಮೇಲೆ ಅವರು ಓಲ್ಡ್ ವಿಡಿಯೋನ ಏನು ಚಾ ಶಾಪಿಗೆ ಹೋಗಿದ್ನೋ ಅದು ವಿಡಿಯೋನ ಅವರು ಕೇರಳ ಪೊಲೀಸಿಗೆ ಫಾರ್ವರ್ಡ್ ಮಾಡ್ತಾರೆ. ಕೇರಳ ಪೊಲೀಸರು ಒಂದು ಫೇಸ್ ಮ್ಯಾಚ್ ಮಾಡ್ತಾರೆ. ನಾವು ಕೊಟ್ಟಿರೋದು ವಿಡಿಯೋನ ಏನು ಇರುತ್ತೋ ಅದರಲ್ಲಿ ಒಂದು ಫೇಸ್ ಕಾಣುತ್ತೆ. ಆ ಫೇಸನ್ನು ಕೇರಳ ಪೊಲೀಸರು ಮ್ಯಾಚ್ ಮಾಡ್ತಾರೆ. ಒಂದು ಓಲ್ಡ್ ರೆಕಾರ್ಡ್ಸ್ ಎಲ್ಲ ಬರುತ್ತೆ. ಅವನು ಆಲ್ರೆಡಿ ಓಲ್ಡು ವೆಹಿಕಲ್ಸ್ ಅವನು ಥೆಫ್ಟ್ ಮಾಡಿದ್ದು ಎಲ್ಲ ರೆಕಾರ್ಡ್ಸಲ್ಲಿ ಬರುತ್ತೆ. ಹಾಗೆ ಅದರಲ್ಲಿ ನಂಬರ್ಸ್ ಇರುತ್ತೆ, ಅವ್ರು ರಿಜಿಸ್ಟರ್ ಆಗಿರೋದು. ಆ ನಂಬರ್ಸನ್ನು ಅವರು ಟ್ರೇಸ್ ಮಾಡ್ತಾರೆ. ಇದೆಲ್ಲ ಆಗೋದು 4ನೇ ತಾರೀಕು ಬೆಳಿಗ್ಗೆ. ಇದು ಟ್ರೇಸ್ ಮಾಡಿದ ಮೇಲೆ ಅವ್ನ ಲೊಕೇಶನಲ್ಲಿ ಇದಾನ ಇಲ್ವಾ ಅನ್ನೋದಕ್ಕೆ ಅವರು ಹೋಗಿ ಚೆಕ್ ಮಾಡಿದ ಮೇಲೆ ಲೊಕೇಶನಲ್ಲಿ ಅವನು ಇರ್ತಾನೆ. ಇಬ್ಬರು ಜನ ಏನು ಗಾಡಿ ತೊಗೊಂಡೋಗಿದ್ರು ನಂದು ಬೈಕ್ ಸಹ ಸಿಗುತ್ತೆ ಒಟ್ಟಿಗೆ. ಹಾಗೇ ಅವರಿಬ್ಬರು ಜನನೂ ಸಿಗ್ತಾರೆ. ಅವರಿಬ್ಬರು ಜನನೂ ಅರೆಸ್ಟ್ ಮಾಡಿ ಪೊಲೀಸರು ಸ್ಟೇಷನಿಗೆ ತಂದಿಟ್ಕೊಳ್ತಾರೆ. ತಂದಿಟ್ಕೊಂಡಾದ್ಮೇಲೆ ನಮಗೆ ಇನ್ಫಾರ್ಮ್ ಮಾಡ್ತಾರೆ ಅರೆಸ್ಟ್ ಮಾಡಿರೋದು. ನಾವು ಇಮಿಡಿಯೇಟ್ಲಿ ನಮ್ಮ ಕಾರನ್ನು ತೊಗೊಂಡು ಪೊಲೀಸರು ಸಹ ಒಟ್ಟಿಗೆ 4 ಜನ ಬಂದು ಒಟ್ಟಿಗೆ ಹೋಗಿ ಮತ್ತೆ ಅವರನ್ನು ಕರ್ಕೊಂಡು ಬರ್ತೀವಿ, ಉಡುಪಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತೀವಿ. ಇವಾಗ ಅವರನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಅಂತೂ ಬೈಕ್ ಸಿಕ್ತು. ನಿಮ್ಮ ವಸ್ತಿಗೆ ನೀವೇ ಎಫರ್ಟ್ ಹಾಕಬೇಕಾಗತ್ತೆ.